ಹಲೋ ಎವ್ರಿವನ್, ಐ ಆಮ್ ಪೂರ್ಣಿಮಾ HR. ನನ್ನ ಯೂಟ್ಯೂಬ್ ಜರ್ನಿನ ಈ ವಿಡಿಯೋ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇಲ್ಲಿ ಒಂದು ಹೇರ್ ಸ್ಟೈಲ್ನ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ಈಗ ನಾವು ನೋಡೋಣ. ಫಸ್ಟ್ ನಾನಿಲ್ಲಿ ಹೇರ್ನ ಕ್ರಿಂಪ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಂಪ್ ಮಾಡೋದ್ರಿಂದ ಹೇರ್ ವ್ಯಾಲ್ಯೂಮ್ ಕೂಡ ಬರುತ್ತೆ. ಹಾಗೆ ಇಲ್ಲಿ ಇವರ ಹೇರು ತುಂಬ ಸ್ಮೂತ್ ಇದೆ. ಸೊ ಕ್ರಿಂಪ್ ಮಾಡೋದ್ರಿಂದ ಹೇರ್ ಸ್ವಲ್ಪ ರಫ್ ಆಗುತ್ತೆ, ಹಾಗೆ ಥಿಕ್ನೆಸ್ ಬರುತ್ತೆ. ಹಾಗೆ ಹೇರ್ ವ್ಯಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ನಮಗೆ ಹೇರ್ ಸ್ಟೈಲ್ ಮಾಡೋಕ್ಕೆ ತುಂಬ ಈಸಿ ಅನಿಸುತ್ತೆ. ಕ್ರಿಂಪ್ ಮಾಡಿ ಆಯಿತು. ಇವಾಗ ನಾನು ಪಫ್ ಮಾಡೋದಕ್ಕೆ ಆಫ್ ಮೂನ್ ಸೆಕ್ಷನಲ್ಲಿ ಹೇರ್ನ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಪಫ್ ಮಾಡೋಕ್ಕಿಂತ ಮುಂಚೆ ಹೇರ್ ಎಕ್ಸ್ಟೆನ್ಷನ್ ಹಾಕೋಣ ಅಂದ್ಕೊಂಡೆ. ಬಿಕಾಸ್ ಇವ್ರದ್ದು ಹೇರ್ ವ್ಯಾಲ್ಯೂಮ್ ಏನಿದೆ, ಲೆಂತ್ ಏನಿದೆ, ಅದು ಸ್ವಲ್ಪ ಕಮ್ಮಿ ಇದೆ. ಆದ್ದರಿಂದ ನಾನು ಹೇರ್ ಎಕ್ಸ್ಟೆನ್ಷನ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಫ್ ಮೂನ್ ಸೆಕ್ಷನಲ್ಲಿ ಹೇರ್ ಡಿವೈಡ್ ಮಾಡ್ಕೊಂಡ್ಮೇಲೆ ನಾನು ಬ್ಯಾಕೂಮ್ ಮಾಡ್ತಾಯಿದ್ದೀನಿ. ಬ್ಯಾಕೂಮ್ ಮಾಡಿದ ನಂತರ ನಾನು ಹೇರ್ ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ಬ್ಯಾಕೂಮ್ ಮಾಡದೆ ಏರ್ ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಜಾರ್ಕೊಂಡು ಬೀಳುತ್ತೆ. ಆದ್ದರಿಂದ ನಾನು ಏರ್ ಎಕ್ಸ್ಟೆನ್ಷನನ್ನು ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಬ್ಯಾಕೂಮ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಮಾಡ್ತಿದ್ದೀನಿ ಅಲ್ಲ, ಸೊ ಹೇರ್ ಇದನ್ನೇ ಬ್ಯಾಕೂಮ್ ಅಂತೇಳಿ ಕರೀತಾರೆ. ಬ್ಯಾಕೂಮ್ ಮಾಡಿ ಆಯಿತು. ಬ್ಯಾಕೂಮ್ ಮಾಡಾದಮೇಲೆ ನಾನಿಲ್ಲಿ ಪಫ್ ಕೂರಿಸ್ತಾ ಇದ್ದೀನಿ. ತುಂಬ ಬೇಬಿ ಹೇರ್ಸ್ ಇರುತ್ತೆ, ಹಾಗೆ ಹೇರೆಲ್ಲ ನೀಟಾಗಿ ಫಿಕ್ಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಹೇರ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡ್ತಿರ್ತಕ್ಕಂಥ ಹೇರ್ ಸ್ಪ್ರೇ ನೇಮ್ ಬಂದು ನೋವಾ. ನಾನು ಸ್ಟಾರ್ಟಿಂಗಲ್ಲಿ ಹೇರ್ ಕ್ರಿಂಪ್ ಮಾಡಿದೆ, ಆದರೆ ಕ್ರಿಂಪರ್ ನೇಮ್ ಹೇಳೋದೇ ಮರೆತೆ. ಅದು ಐಕಾನಿಕ್ ಕ್ರಿಂಪರನ್ನು ಯೂಸ್ ಮಾಡಿದ್ದು ನಾನು. ಸೊ ಇಲ್ಲಿ ಈಗ ನಾನು ನೀಟಾಗಿ ಪಫ್ನ ನೀಟಾಗಿ ಕೂರಿಸಿ ಫಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನಾನಿಲ್ಲಿ ಫ್ರಂಟ್ ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಅದನ್ನು ನಾನು ಶೂಟ್ ಮಾಡೋಕ್ಕಾಗಿಲ್ಲ. ಸೊ ನಿಮ್ಗದು ನಾನು ಏನು ಫ್ರಂಟ್ ಹೇರ್ ಸ್ಟೈಲ್ ಮಾಡಿದೆ, ಹೇಗೆ ಮಾಡಿದೆ ಅನ್ನೋದು ಬೇಕಾದರೆ ಹೇಳಿ, ನಾನು ಮತ್ತೆ ಶೂಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೀವು ನೋಡಿದಾಗೆ ನಾನು ಆ ಸೈಡಿಂದ ಈ ಸೈಡಿಂದ ಸ್ವಲ್ಪ ಹೇರನ್ನು ತಗೊಂಡೆ, ಅದಕ್ಕೆ ರಬ್ಬರ್ ಬ್ಯಾಂಡ್ನ ಟೈ ಮಾಡಿದೆ. ನೆಕ್ಸ್ಟು ಆ ಹೇರನ್ನು ಟೈ ಮಾಡಿರೋ ಹೇರನ್ನು ಆ ರಬ್ಬರ್ ಬ್ಯಾಂಡ್ ಮಿಡಲಿಂದ ಈಚೆ ತೊಗೊಳ್ತೀನಿ. ನೆಕ್ಸ್ಟ್ ಅದನ್ನು ಲೈಟಾಗಿ ಪುಲ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ವ್ಯಾಲ್ಯೂಮ್ ಬರಲಿ, ಸ್ವಲ್ಪ ವ್ಯಾಲ್ಯೂಮ್ ಕಾಣಿಸ್ಲಿ ಅಂತ ಲೈಟಾಗಿ ಅದನ್ನು ಪುಲ್ ಮಾಡ್ತಾ ಇದ್ದೀನಿ. ಸೊ ಇದೇ ಪ್ರೊಸೀಜರ್ ಎಂಡ್ವರೆಗೂ ಕಂಟಿನ್ಯೂ ಆಗುತ್ತೆ.
ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತು. ನೋಡಿ ಇವಾಗ ಹೇರ್ ಸ್ಟೈಲ್ ಈಗ ಕಾಣಿಸ್ತಿದೆ ಅಂತ. ಹೇರ್ ಸ್ಟೈಲ್ ಮುಗಿದ್ಮೇಲೆ ನಾನು ಹೇರ್ ಆಕ್ಸಸರೀಸ್ನ ಫಿಕ್ಸ್ ಮಾಡಿದೆ. ನೋಡಿ ಹೇರ್ ಆಕ್ಸಸರೀಸ್ ಫಿಕ್ಸ್ ಆದಮೇಲೆ ಹೇರ್ ಸ್ಟೈಲ್ ಈ ರೀತಿ ಕಾಣಿಸ್ತಾ ಇದೆ. ಫೈನಲ್ ಆಗಿ ಹೇರ್ ಸ್ಟೈಲ್ ಈ ರೀತಿ ಕಾಣಿಸ್ತಾ ಇದೆ. ನಿಮಗೆ ಈ ಹೇರ್ ಸ್ಟೈಲ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಸಪೋರ್ಟ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು.